ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೈ ಜಾಬ್ ಅಡ್ಡಾ. ಸೊ ಇವತ್ತು ನಾನು ನಿಮಗೆ ಒಂದು ಹೊಸ ನೇಮಕಾತಿಯ ಬಗ್ಗೆ ಒಂದು ವಿವರನ ಕೊಡ್ತಾ ಹೋಗ್ತೀನಿ. ನೀವು ನೋಡ್ಬೋದು, ಪಿ ಡಿ ಒ ಎಕ್ಸಾಮ್ ತುಂಬ ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ರಿಕ್ರೂಟ್ಮೆಂಟು. ಸೊ ಎಷ್ಟೆಷ್ಟು ಹುದ್ದೆಗಳು ಮತ್ತು ಎಷ್ಟೆಷ್ಟು ಸಂಖ್ಯೆಯಲ್ಲಿದೆ ಅಂತ ನೋಡೋದಾದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಮನ್ನು ಕರೆಯೋದವರು 4 ಹುದ್ದೆಗಳಿಗೆ. ಓಕೆನಾ. ಮೊದಲನೇದು ಬಂದು ಪಿ ಡಿ ಒ, ಇನ್ನೊಂದು ಸೆಕೆಂಡ್ ಗ್ರೇಡ್ 1, ಸೆಕ್ರೆಟ್ರಿ ಗ್ರೇಡ್ 2, ಮತ್ತು ಇದು ಏನಂತಾರೆ ಎಸ್ ಡಿ ಎ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಅಸಿಸ್ಟೆಂಟ್. ಓಕೆನಾ. ಸೊ ಇವು 4 ಹುದ್ದೆಗಳಿಗೆ ಅವರಿಲ್ಲಿ ಅರ್ಜಿಗಳನ್ನ ಕರೀತಾರೆ. ನೆಕ್ಸ್ಟ್ ನೋಡೋದಾದರೆ, ಮಂಜೂರಾದ ಹುದ್ದೆಗಳ ಸಂಖ್ಯೆ ಬಂದು 6021 ಇರುತ್ತೆ. ಭರ್ತಿ ಹುದ್ದೆಗಳ ಸಂಖ್ಯೆ ಬಂದು 5361 ಹುದ್ದೆಗಳು ಭರ್ತಿಯಾಗಿದೆ. ಖಾಲಿ ಇರುವ ಹುದ್ದೆ ಬಂದು 660 ಹುದ್ದೆಗಳಲ್ಲಿ ಖಾಲಿ ಇದೆ. ಓಕೆನಾ. ಇದಲ್ದರೇನೆ ಹೊಸದಾಗಿ ಕೂಡ ಈ ಒಂದು ಹೊಸ ನೇರ ನೇಮಕಾತಿಯ ಒಂದು ಅಧಿಸೂಚನೆಯಲ್ಲಿ ಪ್ರಸ್ತಾವನೆಗೆ ಬಂದಿರೋದು 385 ಹುದ್ದೆಗಳಲ್ಲಿ. ಓಕೆನಾ. ಸೊ ನೀವು ನೋಡ್ಬೋದು ಇಲ್ಲಿ, ಅದಲ್ದರೇನೆ ತುಂಬ ಹುದ್ದೆಗಳಲ್ಲಿ ಖಾಲಿ ಇದೆ. ಸೊ ಪಿ ಡಿ ಒಗೆ ಏನಿಲ್ಲ ಅಂತಂದರೂ ಹತ್ತತ್ರ ಒಂದು 800ರಿಂದ 900 ಹುದ್ದೆ ಪಿ ಡಿ ಒ ಹುದ್ದೆಗಳನ್ನೇ ಅವರು ಭರ್ತಿ ಮಾಡ್ಕೊತಾರೆ. ಬಟ್ ಆದರೆ ಈ ಸತಿ ಸಚಿವರು ಏನು ಹೇಳಿದ್ದಾರೆ ಅಂತಂದರೆ, ಡಿಸ್ಟ್ರಿಕ್ಟ್ ವೈಸು ನಿಮ್ಮ ಒಂದು ರಿಕ್ರೂಟ್ಮೆಂಟ್ಸ್ಗಳನ್ನ ನಡೆಯುತ್ತೆ. ಆ ಒಂದು ಗ್ರಾಮೀಣ ಒಂದು ಅಭಿವೃದ್ಧಿಗೆ ಏನೇನು ಬೇಕು ಮತ್ತು ಎಷ್ಟೆಷ್ಟು ಖಾಲಿ ಹುದ್ದೆಗಳಿದೆ, ಎಷ್ಟು ಜನನ ತಗೊಂಡ್ರೆ ಆ ಒಂದು ಗ್ರಾಮಕ್ಕೆ ಒಳ್ಳೆಯದಾಗುತ್ತೆ ಅಂತ ನೋಡಿಕೊಂಡು ರಿಕ್ರೂಟ್ಮೆಂಟ್ನ ಮಾಡ್ಕೊತೀವಿ ನಾವು. ಎಲ್ಲದರದ್ದು ಡೇಟಾಬೇಸ್ಗಳನ್ನ ತೊಗೊಂಡು ನಾವು ನಿಮ್ಮ ಸೆಲೆಕ್ಷನ್ ಅಂದರೆ ನೇರ ನೇಮಕಾತಿ ಮೂಲಕ ಸೆಲೆಕ್ಷನ್ನ ಮಾಡ್ಕೊತೀವಿ ಅಂತ ಅವರಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್, ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಅಂದರೆ ಸೆಕ್ರೆಟ್ರಿ ಗ್ರೇಡ್ 1, ಗ್ರೇಡ್ 2. ಓಕೆನಾ. ಇದರಲ್ಲಿ ಬಂದು ಮಂಜೂರಾದ ಹುದ್ದೆಗಳು ಬಂದು 2194 ಹುದ್ದೆಗಳು. ಭರ್ತಿ ಆದದ್ದು ಬಂದು 1590 ಹುದ್ದೆಗಳು. ಖಾಲಿರುವ ಹುದ್ದೆ ಬಂದು 604 ಹುದ್ದೆ. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 2, ಇಲ್ಲಿ ಕೂಡ ಖಾಲಿರುವ ಹುದ್ದೆ ಬಂದು 719 ಹುದ್ದೆ. ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು 345 ಹುದ್ದೆಗಳಲ್ಲಿ ಖಾಲಿ ಇದೆ. ಸೊ ಇದಿಷ್ಟು ಬಂದು ಒಂದು ವಿವರ ಆಗಿರುತ್ತೆ. ಇದಲ್ದೇನೆ ನಿಮಗೆ ನೀವಿಲ್ಲಿ ಪಿ ಡಿ ಎಫಲ್ಲಿ ಕೆಳಗಡೆ ನೋಡ್ಬೋದು, ಜಿಲ್ಲಾವಾರು ನೀವು ನೋಡ್ಬೋದು ಇಲ್ಲಿ ಜಿಲ್ಲೆಯ ಹೆಸರು. ಓಕೆನಾ. ಹಾಂ, ಈಗ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ಇಲ್ಲಿ ಜಿಲ್ಲಾವಾರು, ಪ್ರದೇಶವಾರು, ಜಿಲ್ಲೆಯ ಹೆಸರುಗಳನ್ನೆಲ್ಲ ಕೊಟ್ಟು ನಿಮಗಿಲ್ಲಿ ಅವರು ಕೊಟ್ಟಿದ್ದಾರೆ. ಓಕೆನಾ. ಇದೇ ಪೇಜಸ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಪೇಜಸ್ನ ನೀವು ನೋಡಿಕೊಂಡು ನಂತರ ನೀವಿಲ್ಲಿ ಅಪ್ಲೈನ ಮಾಡಬೇಕಾಗತ್ತೆ. ಓಕೆ. ಸೊ ಇದಿಷ್ಟು ಒಂದು ಮಾಹಿತಿ ಆಗಿರುತ್ತೆ. ಯಾರ್ಯಾರು ಪ್ರಿಪ್ರೇಷನ್ಸ್ನ ನಾನು ಪಿ ಡಿ ಒ ಕೆಲಸ ತೊಗೋಬೇಕು, ಆರೆಲ್ಸ್ ಗ್ರೇಡ್ ಇದನ್ನು ಸೆಕ್ರೆಟ್ರಿ ಗ್ರೇಡ್ ಇದನ್ನು ಹುದ್ದೆ 1, 2 ತೊಗೋಬೇಕು, ಆರೆಲ್ಸ್ ಸೆಕೆಂಡ್ ಡಿವಿಷನ್ ಅಂದರೆ ತುಂಬ ಜನಕ್ಕೆ ಆಸೆ ಇರುತ್ತೆ. ಅವ್ರುಗಳು ಸರ್ಕಾರಿ ಉದ್ಯೋಗ ತೊಗೋಬೇಕು ಅಂತಿರೋರು, ಅವರು ನಿಮ್ಮ ಒಂದು ಯಾರ್ಯಾರು ಲೈಕ್ ಇದಕ್ಕೆ ತೊಗೋಬೇಕು ಅಂತ ಇಂಟ್ರೆಸ್ಟ್ ಇರ್ತಾರಲ್ಲ, ಅವರು ನಿಮ್ಮ ಒಂದು ತಯಾರಿಗಳನ್ನ ಯಾವುದೇ ಕಾರಣಕ್ಕೂ ಇದು ಮಾಡೋಕ್ಕೆ ಹೋಗಬೇಡಿ. ಹೌದು, ಆಲ್ಮೋಸ್ಟ್ ಒಂದು ವರ್ಷದಿಂದನೇ ಕೂಡ ಪಿ ಡಿ ಒ ಆಗುತ್ತೆ ಅಂತಲೇ ಇದ್ದಾರೆ. ಬಟ್ ಆಗಿಲ್ಲ. ಹೌದು, ಬಟ್ ಆದರೆ ಈ ಸತಿ ಆಗೇ ಆಗುತ್ತೆ ಅಂತ ಇದೆ. ಸೊ ಆಲ್ಮೋಸ್ಟ್ ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ ಬಂದು ಜನವರಿ ತಿಂಗಳಲ್ಲಿ ಈ ಒಂದು ನೇಮಕಾತಿ ಅಧಿಸೂಚನೆ ಆಗೇ ಆಗುತ್ತೆ, ಬಿಡುಗಡೆ ಆಗೇ ಆಗುತ್ತೆ. ಬಟ್ ಆದರೆ ನಾನು ಹೇಳೋದೇನು ಅಂತಂದರೆ, ಅಧಿಸೂಚನೆ ಬಂದಾದ್ಮೇಲೆ ನಾವು ಓದ್ತೀವಿ ಅನ್ನೋದು ಸುಳ್ಳು. ಯಾಕಂದರೆ ಅಧಿಸೂಚನೆ ಹೊರಬಂದಾಗ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿ ಆಲ್ಮೋಸ್ಟ್ 2 ಮಂತ್ಸ್, 1.5 ಮಂತ್, 2 ಮಂತ್ಸಲ್ಲೇ ನಿಮಗೆ ಎಕ್ಸಾಮ್ಸ್ಗಳನ್ನ ಮಾಡ್ತಾರೆ. ಕೆಲವು ಹುದ್ದೆಗಳಿಗೆ ನೇರ ನೇಮಕಾತಿಯಲ್ಲಿ ನಿಮ್ಮನ್ನು ಆಯ್ಕೆ ಮಾಡ್ಕೊತಾರೆ. ಸೊ ಆದಷ್ಟು ನಿಮ್ಮ ಪ್ರಿಪ್ರೇಷನ್ಸ್ ತುಂಬ ಚೆನ್ನಾಗಿರಲಿ. ಆ್ಯಂಡ್ ಇನ್ನೊಂದು ಏನು ನೆನಪಿರಬೇಕು ಅಂದರೆ, ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ನಿಮ್ಮ ಒಂದು ಪ್ರಿಪ್ರೇಷನ್ ಲೆವೆಲ್ ಕೂಡ ಹಾಗೆ ಹೈ ಆಗಿರಬೇಕು. ಓಕೆನಾ. ಸೊ ಇದು ಬಿಟ್ಟು ನಿಮಗೆ ಪಿ ಡಿ ಒ ಒಂದು ಸಂಬಂಧಪಟ್ಟಂಗೆ ಏನೇ ಒಂದು ಲೈಕ್ ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಅಂದರೆ ಕ್ವಶನ್ ಪೇಪರ್ಸ್ಗಳು ಆ ಥರದ್ದು ಏನಾದರೂ ಮಾಹಿತಿಗಳು ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಅದ್ರ ಬಗ್ಗೆ ಹೆಲ್ಪ್ ಮಾಡ್ತೀನಿ. ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಪೇಪರ್ಸ್ ಇದೆ, 1 ಇಯರ್ or 2 ಇಯರ್ಸ್ ಪೇಪರ್ಸ್ ಇದೆ. ನಾನು ಅದನ್ನು ಅಪ್ಲೋಡ್ ಕೂಡ ಮಾಡ್ತೀನಿ ಯೂಟ್ಯೂಬಲ್ಲಿ, ಒಂದು ವೀಡಿಯೋನ ಮಾಡಿ ಆನ್ಸರ್ ಸಮೇತ ಹಾಕ್ತೀನಿ.
ಬಟ್ ಅದಲ್ಲದೆ ಸಿಲೆಬಸ್ ಬಗ್ಗೆ ಅವ್ರ ಬುಕ್ ರೆಫರೆನ್ಸ್ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ನಿಮಗೆ ತಿಳಿಸ್ತೀನಿ. ಇದಲ್ಲದೆ ನಿಮಗೆ ಯಾವುದಾದ್ರೂ ಬೇರೆ ಎಕ್ಸಾಮ್ಸ್ ಅಂದರೆ ಈಗ ಗೌರ್ಮೆಂಟ್ KS ಆಗಿರ್ಬೋದು, ಅದು ಕೂಡ ನೇಮಕಾತಿ ಆಗುತ್ತೆ. ಸೊ ಆ ನೇಮಕಾತಿಯ ಬಗ್ಗೆ ನಿಮಗೂ ವಿವರ ಬೇಕು ಅಂದರೂ ಕೂಡ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.